ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ ಆರ್ ಟ್ಯಾಕ್ ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಗ್ರಂಥಾಲಯ ಸಹಾಯಕ ಹುದ್ದೆಗೆ ಇರ್ತಕ್ಕಂಥದ್ದು ನೇರವಾಗಿ ನೇಮಕಾತಿ ಇರ್ತಕ್ಕಂಥದ್ದು 12ನೇ ತರಗತಿ ಅಂದರೆ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಟೋಟಲ್ ಆಗಿ 15 ಹುದ್ದೆಗೆ ಇರ್ತಕ್ಕಂಥದ್ದು. ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ 18ರಿಂದ 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ನಾನು ಕೊಡ್ತಾ ಇರುತ್ತೇನೆ. ಆ ಉದ್ಯೋಗ ಮಾಹಿತಿಯ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನ 2024ರ ಏನು ಗ್ರಾಮ ಪಂಚಾಯತಿ ರಿಕ್ವೈರ್ಮೆಂಟ್ 2024ರ ಕಂಪ್ಲೀಟ್ ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ವಿವರವನ್ನು ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಚಾಮರಾಜನಗರ ಜಿಲ್ಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಗಳ ಗ್ರಂಥಾಲಯಗಳಲ್ಲಿ ಖಾಲಿ ಇರುವ 18 ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ಚಾರಕರು ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ನೇಮಕಾತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ. ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರ, ಈ ಥರದ ಪ್ರಮುಖ ಒಂದು ನೋಟಿಫಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲಾಖೆ ಹೆಸರು ನಿಮಗೆ ಮೊದಲೇ ಹೇಳಿದ ಹಾಗೆ ಚಾಮರಾಜನಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಉಲ್ಲೇಖದಿಂದ ನೋಟಿಫಿಕೇಶನ್ ಬಂದಿರತಕ್ಕಂಥದ್ದು. ಯಾವುದು ಒಂದು ಹುದ್ದೆಗಳ ಹೆಸರು ನೋಡೋದಾದರೆ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ಚಾರಕರು ಹುದ್ದೆಗಿರ್ತಕ್ಕಂಥದ್ದು. ಒಟ್ಟು ಹುದ್ದೆಗಳು ನೋಡೋದಾದರೆ 15 ಹುದ್ದೆಗೆ ಇರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ದ್ವಿತೀಯ PUC ವಿದ್ಯಾರ್ಹತೆಯನ್ನು ಹಾಗೂ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಇನ್ ಲೈಬ್ರರಿ ಪ್ರಮಾಣ ಪತ್ರ ಹೊಂದಿರಬೇಕು. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ ನೀವು PUC ಏನು ಕಂಪ್ಲೀಟ್ ಮಾಡೋದರ ಜೊತೆಗೆ ಲೈಬ್ರರಿ ಇನ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗತ್ತೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಎಲಿಜಿಬಲ್ಗೆ ಇರ್ತಾರೆ. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ವೃತ್ತಿ ಅನುಭವವನ್ನು ಹೊಂದಿದವರಿಗೆ ಮೊದಲು ಆದ್ಯತೆ ನೀಡಲಾಗಿದೆ. ಅಂದರೆ ಇಲ್ಲಿ ನೀವು PUC ಮೊದಲೇದಾಗಿ ಒಂದು PUCನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಇದು ಆದಮೇಲೆ ಸರ್ಟಿಫಿಕೇಟ್ ಇನ್ ಲೈಬ್ರರಿ ಪ್ರಮಾಣ ಪತ್ರ ತೊಗೊಂಡಿರಬೇಕಾಗತ್ತೆ. ಇದು ಆದ ಮೇಲೆ ಇನ್ನೊಂದೇನಪ್ಪ ಅಂದರೆ ಕಂಪ್ಯೂಟರ್ ಜ್ಞಾನ ಅಂದರೆ ಬೇಸಿಕ್ ಕಂಪ್ಯೂಟರ್ ಒಂದು ನಿಮಗೆ ಅದರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಎಂದು ಬೇಸಿಕ್ ಒಂದು ಕಂಪ್ಯೂಟರ್ ಸ್ಕಿಲ್ ಕೂಡ ಇರಬೇಕು. ಅದರ ಜೊತೆಗೆ ನಿಮಗೆ ಇದೇ ಥರದ ಒಂದು ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡೋ ಎಕ್ಸ್ಪೆನ್ಸ್ ಇದ್ದರೂ ಕೂಡ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲು ಆದ್ಯತೆಯನ್ನು ನೀಡಲಾಗುವುದು. ವಯೋಮಿತಿ ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ 18ರಿಂದ ಇಲ್ಲಿ ಮಿನಿಮಮ್ 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಇಲ್ಲಿ 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಅದೇ ರೀತಿಯಾಗಿ 2A 2B 3A 3B ಅಭ್ಯರ್ಥಿಗಳು ಮತ್ತು ಗರಿಷ್ಠ ಅವರಿಗೆ 38 ವರ್ಷ. SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ. ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ 18ರಿಂದ 35 ಮತ್ತು OBC ಕ್ಯಾಟಗರಿ ಇರ್ತಕ್ಕಂಥವ್ರಿಗೆ ಅಂದರೆ ಇದು 2A 2B ಈ ಅಭ್ಯರ್ಥಿ ಇರ್ತಕ್ಕಂಥ 38 ವರ್ಷ. ST ST ವರ್ಗ ಅಭ್ಯರ್ಥಿಗಳಿಗೆ ಇಲ್ಲಿ 40 ವರ್ಷ ಒಂದು ಏಜ್ ಲಿಮಿಟ್ ಒಳಗಡೆ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ವೇತನ ಶ್ರೇಣಿ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅನುಗುಣವಾಗಿ ಮಾನಸಿಕ ವೇತನ ನೀಡಲಾಗುವುದು. ಅಂದರೆ ಇಲ್ಲಿ 2 ಕ್ಯಾಟಗರಿಗೆ ಸಂಬಂಧಪಟ್ಟ ಹುದ್ದೆಗಳಿದ್ದಾವೆ. ಆ ಹುದ್ದೆಗೆ ಅನುಗುಣವಾಗಿ ವೇತನವನ್ನು ನೀಡಲಾಗುವುದು. ಅರ್ಜಿಯ ಶುಲ್ಕ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಮತ್ತು ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವನ್ನು ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವರ್ಗ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಮತ್ತು ಎಲ್ಲ ವಿವಿಧ ವಿಕಲಚೇತನ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇಲ್ಲಿ ಅವರಿಗೆ ಅರ್ಜಿ ಶುಲ್ಕವಿದೆ. ಏನಪ್ಪ ಅಂದರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗೆ 500 ರೂಪಾಯಿ ಇದೆ. ಮತ್ತು OBC ಮತ್ತು OBC ಒಳಗಡೆ ಇಲ್ಲಿರ್ತಕ್ಕಂಥ ಕ್ಯಾಟಗರಿ ಇದಾವಲ್ಲ ಈ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 300 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅಂದರೆ SC ST ಅಭ್ಯರ್ಥಿಗಳಿಗೆ 200 ರೂಪಾಯಿ. ಅಂಗವಿಕಲ ಇದ್ದಾಗ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಂಗವಿಕಲರಿಗೆ ಇಲ್ಲಿ 100 ರೂಪಾಯಿಯನ್ನು ಅರ್ಜಿ ಶುಲ್ಕವನ್ನು ಅಪ್ಲಿಕೇಶನ್ ಫೀ ಇದೆ. ಈ ಅಪ್ಲಿಕೇಶನ್ ಫೀನ ಹೇಗೆ ಒಂದು DDನ ತಕ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತಿ ಮತ್ತು ಚಾಮರಾಜನಗರ ಈ ಒಂದು ಹೆಸರಿನಲ್ಲಿ ನೀವು DDನ ತಕ್ಕೋಬೇಕಾಗತ್ತೆ. ಬ್ಯಾಂಕು ಹೆಸರು ನೋಡೋದಾದರೆ ಕೆನರಾ ಬ್ಯಾಂಕ್ ಮತ್ತು ಬ್ರ್ಯಾಂಚ್ ಹೆಸರು ಚಾಮರಾಜನಗರ ಇರ್ತಕ್ಕಂಥ ಒಂದು ಬ್ರ್ಯಾಂಚ್ ಆಗಿದೆ. ಖಾತೆ ನಂಬರ್ ಕೂಡ ಇಲ್ಲಿ ತಾವುಗಳು ಗಮನಿಸಬಹುದು. IFC ಕೋಡನ್ನು ಇಲ್ಲಿ ನೀಡಲಾಗಿದೆ. ಈ ಒಂದು ಹೆಸರಿನಲ್ಲಿ ಕೆನರಾ ಬ್ಯಾಂಕ್ ಮತ್ತು ಚಾಮರಾಜನಗರ ಬ್ರ್ಯಾಂಚು ಮತ್ತು ಖಾತೆ ನಂಬರು
ಮತ್ತು IFSC ಕೋಡು ಈ ಒಂದು ಈ ಇರೋ ಒಂದು ಹೆಸರಲ್ಲಿ ಈ ಬ್ಯಾಂಕಿನಲ್ಲಿ ನೀವು ಏನು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಷ್ಟಿಷ್ಟು ರೂಪಾಯಿ ಎಂಬುದನ್ನು ನಾನು ಹೇಳಿದ್ದೀನಿ. ಆ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನಿಮಗೆ ಎಷ್ಟು DD ಅನ್ನು ಅಲ್ಲಿ ಲಾಗಿನ್ ಆಗುತ್ತೆ ಆ DD ಅಮೌಂಟನ್ನು ನೀವು ಈ ಬ್ಯಾಂಕ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಹಾಕೋಕ್ಕೆ ತಕ್ಕೊಳ್ಬೇಕಾಗುತ್ತೆ. DD ಮೊದಲೇ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಿಗದಿಪಡಿಸಿದ ಶೈಕ್ಷಣಿಕ ಅರ್ಹತೆಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳು ಮೆರಿಟ್ ಆಧಾರದಲ್ಲಿ ಹುದ್ದೆಗೆ ನೇಮಕ ಮಾಡಲಾಗುವುದು. ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂದರೆ, ನೀವು PUCಯಲ್ಲಿ ತಗೊಂಡಿರ್ತಕ್ಕಂಥ ಅಂಕಗಳ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಆಧಾರ ಮತ್ತು ನೀವು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಏನಿದ್ದಿದ್ರೆ ಮತ್ತು ಅದರ ಏನು ಆಧಾರದ ಮೇಲೆ ಮತ್ತು ಏಜ್ ಲಿಮಿಟ್ ಆಧಾರದ ಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸು ಮತ್ತು ನೀವು ತಗೊಂಡಿರ್ತಕ್ಕಂಥದ್ದು ಏನು ಸರ್ಟಿಫಿಕೇಟು ಇದು ಎಲ್ಲವನ್ನು ಕನ್ಸಿಡರ್ ಮಾಡಿ ಫೈನಲ್ ಆಗಿ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಆಧರಿಸಿ ಫೈನಲ್ ಆಗಿ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 13 ಸೆಪ್ಟೆಂಬರ್ 2024 ಆಲ್ರೆಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ಅಕ್ಟೋಬರ್ 2024 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಪ್ರಮುಖ ಲಿಂಕ್ಗಳು ನೋಡೋದಾದರೆ, ಈ ನೋಟಿಫಿಕೇಶನ್ ಬಗ್ಗೆ ನಾನು ವಿವರವನ್ನು ಕೊಟ್ಟಿದ್ದೇನೆ ಮತ್ತು ಏನು ಅರ್ಜಿ ಸಲ್ಲಿಸುವ ಒಂದು ಏನು ಲಿಂಕ್ ಇದೆ ನನ್ನ ಯೂಟ್ಯೂಬ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ನಿಮಗೆ ಹೊಸ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.